ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತ ಇದಕ್ಕೆ ಸಂಬಂಧಿಸಿದ ಕಾರ್ಟೇಸಿಯನ್ ಪದ್ಧತಿಯನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದರೆ, ಇವಾಗ ಮುಂದುವರೆದು ಈ ಒಂದು ಚಾಪ್ಟರ್ಲಿ ಬರುವಂಥ ಕೆಲವೊಂದು ಕಾರ್ಟೇಸಿಯನ್ ಪದ್ಧತಿಯಲ್ಲಿ ಈ ಒಂದು ಲೈನ್ಸ್ಗಳಿಗೆ ಸಂಬಂಧಿಸಿದಾಗಿ ಇನ್ನೊಂದು ಕೆಲವೊಂದು ಪಾಯಿಂಟ್ಸ್ಗಳಿದ್ದಾವೆ, ಅವುಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಮತ್ತು ಮುಂದುವರೆದ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸನ್ನು ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಕಾರ್ಟೇಸಿಯನ್ ಪದ್ಧತಿ ಅಂದರೆ ಏನಂತ ತಿಳ್ಕೊಂಡ್ರೆ, ಒಂದು ಸಂಖ್ಯಾ ರೇಖೆಯ ಮೇಲೆ ಸಮಾನ ಅಂತರದಲ್ಲಿ ಸಮಾನ ಏಕಮಾನ ಹೊಂದಿರುವಂಥ ಸಂಖ್ಯೆಗಳನ್ನು ಗುರುತಿಸುತ್ತಾ ಹೋಗುವಂಥ ಒಂದು ಪದ್ಧತಿಗೆ ನಾವು ಕಾರ್ಟೇಸಿಯನ್ ಪದ್ಧತಿ ಅಂತ ಹೇಳಿ ಕರಿತೀವಿ. ಈ ಒಂದು ಕಾರ್ಟೇಸಿಯನ್ ಪದ್ಧತಿಯಲ್ಲಿ ಮೂಲ ಬಿಂದು O ಅಂತ ಹೇಳಿ ಕರಿತೀವಿ. ಮೂಲ ಬಿಂದು ಓನ ನಿರ್ದೇಶಾಂಕಗಳು ಏನಾಗಿರ್ತವೆ ಅಂದರೆ ಅವು 0 0 ಆಗಿರ್ತವೆ. ಯಾಕಂದರೆ ಎರಡು ಅಕ್ಷಗಳಿಂದ 0 ದೂರದಲ್ಲಿ ಈ ಕ್ಷಿತಿಜ ಸೂಚಕ ಮತ್ತು ಲಂಬ ಸೂಚಕ ಎರಡೂಗಳು ಕೂಡ ಏನಾಗಿರ್ತವೆ 0 ಆಗಿರ್ತವೆ. ಆದ್ದರಿಂದ ಮೂಲ ಬಿಂದುವಿನ ನಿರ್ದೇಶಾಂಕ 0 0 ಆಗಿರುತ್ತದೆ. ಈ ಒಂದು ಕಾರ್ಟೇಸಿಯನ್ ಪದ್ಧತಿಯಲ್ಲಿ ಮೇನಾಗಿ ಹೇಳಬೇಕಂದ್ರೆ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳನ್ನು ಒಳಗೊಂಡಂತೆ ಇಲ್ಲಿ 4 ಚತುರ್ಥಕಗಳನ್ನು ಮಾಡಿರ್ತಾರೆ. ಹಾಗಾದರೆ ಮೊದಲನೇ ಒಂದು ಚತುರ್ಥಕದಲ್ಲಿ ಒಂದು ಬಿಂದು 1ನೇ ಚತುರ್ಥಕದಲ್ಲಿದ್ದರೆ, ಒಂದು ಪಾಯಿಂಟ್ ಏನಿದೆ ಅದು ಮೊದಲನೇ ಒಂದು ಚತುರ್ಥಕದಲ್ಲಿದ್ದರೆ, ಚತುರ್ಥಕ ಅಂದರೆ ಏನಂತ ನಾವು ತಿಳ್ಕೊಬೇಕಾದ್ರೆ ಇಂದಿನ ಒಂದು ಕ್ಲಾಸ್ನಲ್ಲಿ ಕಾರ್ಟೇಸಿಯನ್ ಪದ್ಧತಿಯಲ್ಲಿ ನಾವು ನಕ್ಷೆಯನ್ನು ರಚನೆ ಮಾಡಿದ್ವಿ. ಈ ರೀತಿಯಾಗಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷದಲ್ಲಿ 4 ಸಮಾನ ಭಾಗಗಳಾಗಿ ಮಾಡಿರ್ತಾರೆ. ಎಕ್ಸ್ ಮತ್ತು ವಾಯ್ ಅಕ್ಷ ಎರಡರ ನಡುವೆ ಉಂಟಾಗುವಂಥ 4 ಚತುರ್ಥಕಗಳು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ನಾವು ಈ ಒಂದು ಚತುರ್ಥಕಗಳನ್ನು ಕೌಂಟ್ ಮಾಡಬೇಕು. ಚತುರ್ಥಕ 1, ಚತುರ್ಥಕ 2, ಚತುರ್ಥಕ 3, ಚತುರ್ಥಕ 4 ಎನ್ನುವಂಥದ್ದನ್ನು. ಇದರಲ್ಲಿ ಬರುವಂಥ ಪಾಯಿಂಟ್ಸ್ಗಳು ಯಾವ ರೀತಿಯಾಗಿ ಇರ್ತವೆ ಅನ್ನೋದನ್ನು ನಾವೀಗ ನೋಡ್ತಾ ಇದ್ದೀವಿ. ಇವಾಗ ಒಂದು ಬಿಂದು 1ನೇ ಚತುರ್ಥಕದಲ್ಲಿದ್ದರೆ ಆ ಬಿಂದು ಏನಾಗಿರುತ್ತೆ ಅಂದರೆ ಎರಡೂ ಕೂಡ ಪಾಸಿಟಿವ್ ರೂಪದಲ್ಲಿ ಇರ್ತದೆ. ಅಂದರೆ ಎಕ್ಸ್ ಅಕ್ಷದಲ್ಲಿ ಕೂಡ ಪಾಸಿಟಿವ್ ಇರುತ್ತೆ, ವಾಯ್ ಅಕ್ಷದಲ್ಲಿ ಕೂಡ ಪಾಸಿಟಿವ್ ರೂಪದಲ್ಲಿರುತ್ತೆ. ಹಾಗಾದರೆ 1ನೇ ಚತುರ್ಥಕವು ಧನಾತ್ಮಕ ಎಕ್ಸ್ ಅಕ್ಷ ಮತ್ತು ಧನಾತ್ಮಕ ವಾಯ್ ಅಕ್ಷಗಳಿಂದ ಆವೃತವಾಗಿರುತ್ತದೆ. ಅದೇ ರೀತಿಯಾಗಿ ಒಂದು ಬಿಂದು 2ನೇ ಚತುರ್ಥಕದಲ್ಲಿದ್ದರೆ, ಅದು 2ನೇ ಚತುರ್ಥಕದಲ್ಲಿದ್ದರೆ ಮೊದಲನೇ ಎಕ್ಸ್ ಸಂಖ್ಯೆ ಏನಾಗಿರುತ್ತೆ ಮೈನಸಲ್ಲಿರುತ್ತೆ, ವಾಯ್ ಅಕ್ಷ ಏನಾಗಿರುತ್ತೆ ಪಾಸಿಟಿವ್ ರೂಪದಲ್ಲಿರುತ್ತದೆ. ಏಕೆಂದರೆ 2ನೇ ಚತುರ್ಥಕವು ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳಿಂದ ಆವೃತವಾಗಿರುತ್ತದೆ. 2ನೇ ಚತುರ್ಥಕದಲ್ಲಿ ಋಣಾತ್ಮಕ ಎಕ್ಸ್ ಅಕ್ಷ ಇರುತ್ತೆ ಮತ್ತು ಧನಾತ್ಮಕ ವಾಯ್ ಅಕ್ಷದಿಂದ ಆವೃತವಾಗಿರುತ್ತದೆ. ಅದೇ ರೀತಿಯಾಗಿ ಒಂದು ಬಿಂದು 3ನೇ ಚತುರ್ಥಕದಲ್ಲಿದ್ದರೆ ಎರಡು ಕೂಡ ಏನಾಗಿರ್ತವೆ ನೆಗೆಟಿವ್ ರೂಪದಲ್ಲಿರ್ತದೆ. ಯಾಕಂದರೆ 3ನೇ ಚತುರ್ಥಕವು ಋಣಾತ್ಮಕ ಎಕ್ಸ್ ಅಕ್ಷ ಆಗಿರುತ್ತೆ, ಅದೇ ರೀತಿಯಾಗಿ ಋಣಾತ್ಮಕ ವಾಯ್ ಅಕ್ಷಗಳಿಂದ ಆವೃತವಾಗಿರೋದ್ರಿಂದ 3ನೇ ಚತುರ್ಥಕದಲ್ಲಿ ಒಂದು ಬಿಂದು ಏನಾಗಿರುತ್ತೆ ಎರಡು ಕೂಡ ನೆಗೆಟಿವ್ ರೂಪದಲ್ಲಿ ಇರುತ್ತದೆ. ಅದೇ ರೀತಿಯಾಗಿ ಒಂದು ಬಿಂದು 4ನೇ ಚತುರ್ಥಕದಲ್ಲಿದ್ದರೆ ಎಕ್ಸ್ ಅಕ್ಷ ಪಾಸಿಟಿವ್ ಇರುತ್ತೆ, ವಾಯ್ ಏನಾಗಿರುತ್ತೆ ನೆಗೆಟಿವ್ ಇರುತ್ತೆ. ಈ ರೂಪದಲ್ಲಿ ಇರುತ್ತೆ. ಯಾಕಂದರೆ ಚತುರ್ಥಕದಲ್ಲಿ ಧನಾತ್ಮಕ ಎಕ್ಸ್ ಅಕ್ಷ ಇರುತ್ತೆ, ಋಣಾತ್ಮಕವಾಗಿ ವಾಯ್ ಅಕ್ಷದಿಂದ ಆವೃತವಾಗಿರುತ್ತದೆ. ಓಕೆ, ಇದು ಈ ರೀತಿಯಾಗಿ ಚತುರ್ಥಕದಲ್ಲಿ ಬರುವಂತಹ ಬಿಂದುಗಳನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ಚಿಹ್ನೆಗಳನ್ನು ಬರೀಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಈ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಂತ, ಈ ಒಂದು ಅಕ್ಷದಲ್ಲಿ ಇದು ಒಂದು ಗ್ರಾಫ್ ಏನಿದೆ ಇದರಲ್ಲಿ ಮೊದಲನೇದಾಗಿ ನಾವು ಎಕ್ಸ್, ಇಲ್ಲಿ ಕೂಡ ಮೊದಲನೇದಾಗಿ ಎಕ್ಸನ್ನೇ ತೆಗೆದುಕೋತೀವಿ, ಇಲ್ಲಿ ಕೂಡ ಎಕ್ಸ್ ತಗೋತೀವಿ, ನಂತರದಲ್ಲಿ ಬರುವಂಥ ಬಿಂದುಗೆ ನಾವು ವಾಯ್ ಅಂತ ತೆಗೆದುಕೋತೀವಿ. ಯಾಕಂದರೆ ಜಗತ್ತಿನಾದ್ಯಂತ ಮೊದಲಿಗೆ ಲಂಬ ಸೂಚಕಗಳನ್ನು ಸೂಚಿಸುವುದು, ನಂತರ ಕ್ಷಿತಿಜ ಸೂಚಕವನ್ನು ಸೂಚಿಸುವುದು ಪದ್ಧತಿಯಾಗಿದೆ. ಆದ್ದರಿಂದ ಜಗತ್ತು ಒಪ್ಪಿಕೊಂಡಿರುವಂಥ ಪದ್ಧತಿಯನ್ನೇ ಅನುಕರಿಸೋದ್ರಿಂದ ಮೊದಲಿಗೆ ಎಕ್ಸ್ ಅಕ್ಷನ ನಂತರ ವಾಯ್ ಅಕ್ಷವನ್ನು ಈ ಒಂದು ಬಿಂದುವಿನ ಮೂಲಕ ನಾವು ಗುರುತಿಸ್ತೀವಿ. ಓಕೆ, ಇವಾಗ ಎಕ್ಸಸೈಸ್ 3.2 ಡಿಸ್ಕಸ್ ಮಾಡೋಣ. ಮೊದಲೇ ಪ್ರಶ್ನೆ ಮೇನ್ ಕ್ವಶನ್ನಲ್ಲಿ ಸಬ್ ಕ್ವಶನ್ಸ್ 3 ಇದ್ದಾವೆ. ಮೊದಲೇ ಪ್ರಶ್ನೆ ಈ ರೀತಿಯಾಗಿದೆ: ಕಾರ್ಟೇಸಿಯನ್ ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧರಿಸಲು ಎಳೆದ ಕ್ಷಿತಿಜ ಸಮಾಂತರ ಮತ್ತು ಭೂಲಂಬ ರೇಖೆಗಳ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ಕ್ಷಿತಿಜ ಸೂಚಕಕ್ಕೆ ನಾವು ಏನಂತ ಕರಿತೀವಿ, ಎಕ್ಸ್ ಅಕ್ಷ ಅಂತ ಕರಿತೀವಿ. ಭೂಲಂಬ ರೇಖೆಗೆ ನಾವು ವಾಯ್ ಅಕ್ಷ ಅಂತ ಹೇಳಿ
ಕರಿತೀವಿ. ಓಕೆ, ಎಕ್ಸ್ ಅಕ್ಷ ವೈ ಅಕ್ಷ ಅಂತ ಹೇಳಿ ಕರಿತೀವಿ. ಓಕೆ, ಎರಡನೇ ಪ್ರಶ್ನೆ, ಈ ಎರಡು ರೇಖೆಗಳಿಂದ ಉಂಟಾದ ಸಮತಲದ ಪ್ರತಿಯೊಂದು ಭಾಗದ ಹೆಸರೇನು ಅಂತ. ಈ ಓಕೆ, ಎರಡನೇ ಪ್ರಶ್ನೆಯ ಉತ್ತರ, ಎರಡು ರೇಖೆಗಳಿಂದ ಉಂಟಾದ ಒಂದು ಸಮತಲದ ಪ್ರತಿಯೊಂದು ಭಾಗದ ಹೆಸರಿಗೆ ನಾವು ಚತುರ್ಥಕ ಅಂತ ಹೇಳಿ ಕರಿತೀವಿ. ಒಂದು ಕಾರ್ಟಿಸಿಯನ್ ಸಮತಲದಲ್ಲಿ 4 ಚತುರ್ಥಗಳಿರ್ತವೆ. ಸೊ ಮೂರನೇ ಪ್ರಶ್ನೆ, ಈ ಎರಡು ರೇಖೆಗಳು ಛೇದಿಸುವ ಬಿಂದುವಿನ ಹೆಸರೇನಂತ ಕರಿತೀವಿ. ಈ ಒಂದು ಕಾರ್ಟಿಸಿಯನ್ ಸಮತಲದಲ್ಲಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳು ಎರಡು ಛೇದಿಸುವಂಥ ಬಿಂದುವಿಗೆ ನಾವು ಮೂಲ ಬಿಂದು ಅಂತ ಹೇಳಿ ಕರಿತೀವಿ. ಅದು 0 ಆಗಿರುತ್ತೆ. ಸೊ ಇವಾಗ ಎರಡನೇ ಪ್ರಶ್ನೆ, ಚಿತ್ರ 3.14 ನೋಡಿ ಕೆಳಗಿನವುಗಳನ್ನು ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ. ಚಿತ್ರವನ್ನು ಗಮನಿಸ್ತಾ ನಾವು ಆನ್ಸರನ್ನು ಮಾಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಬಿ ಬಿಂದುವಿನ ನಿರ್ದೇಶಾಂಕವನ್ನು ತಿಳಿಸಿ. ಇವಾಗ ಬಿ ಬಿಂದುವಿನ ನಿರ್ದೇಶಾಂಕ ಏನಾಗಿರುತ್ತೆ, ಎಕ್ಸ್ ಅಕ್ಷದಲ್ಲಿ ಏನಿದೆ -5 ಇದೆ, ವೈ ಅಕ್ಷದಲ್ಲಿ ಏನಿದೆ 2 ಇದೆ. ಓಕೆ, ಇವಾಗ ಸಿನ ನಿರ್ದೇಶಾಂಕವನ್ನು ನೋಡೋಣ. ಸಿನ ನಿರ್ದೇಶಾಂಕ ಕೇಳಿದ್ದಾರೆ. ಎರಡನೇ ಪ್ರಶ್ನೆ, ಮೊದಲಿದೆ ಎಕ್ಸ್ ಅಕ್ಷ ನೋಡಿ -5, ವೈ ಅಕ್ಷದಲ್ಲಿ ಎಕ್ಸ್ ಅಕ್ಷದಲ್ಲಿ 5 ಇದೆ, ಇದು +5, ವೈ ಅಕ್ಷದಲ್ಲಿ -5 ಅಂತ ಇದೆ. ಮೂರನೇ ಪ್ರಶ್ನೆ, -5 -3 -5 ನಿರ್ದೇಶಾಂಕಗಳಿಂದ ಗುರುತಿಸಿದ ಬಿಂದು ಯಾವುದಂತ ಕೇಳ್ತಾ ಇದೆ. -3 -3 -5 -3 -5 ಇಂದ -3 -5 ಗಳಿಂದ ಗುರುತಿಸಿದ ಬಿಂದು ಯಾವುದಾಗಿದೆ ಅಂದರೆ ಅದು H ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ, 2 -4 2 -4 ಇಂದ ಗುರುತಿಸಿದ ಬಿಂದು ಯಾವುದಂತ ಕೇಳ್ತಾ ಇದ್ದಾರೆ, ಅದು G. ಇದು 2 -4 ಆಗಿದೆ. ಸೊ ನೆಕ್ಸ್ಟ್ ಐದನೇ ಪ್ರಶ್ನೆ, ಡಿ ಬಿಂದುವಿನ ಕ್ಷಿತಿಜ ಸೂಚಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಡಿ ಬಿಂದು ಇಲ್ಲಿದೆ, ಇದರ ಕ್ಷಿತಿಜ ಸೂಚಕ ಯಾವುದು? ಕ್ಷಿತಿಜ ಸೂಚಕ ಅಂದರೆ ಎಕ್ಸ್ ಅಕ್ಷ. ಎಕ್ಸ್ ಅಕ್ಷದಲ್ಲಿ ಯಾವುದಿದೆ 6. ಅದೇ ರೀತಿ ಲಂಬ ಸೂಚಕವನ್ನು ಕೇಳಿದರೆ ಅದು 2 ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ನೋಡಿ, ಆರನೇ ಪ್ರಶ್ನೆ, ಹೆಚ್ ಬಿಂದುವಿನ ಲಂಬ ಸೂಚಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಹೆಚ್ ಬಿಂದುವಿನ ಲಂಬ ಸೂಚಕ ಯಾವುದಾಗಿದೆ? ಹೆಚ್ ಬಿಂದುವಿನ ಲಂಬ ಸೂಚಕ -5 ಅಂತ ಬರ್ತಾ ಇದೆ. ಸೊ ನೆಕ್ಸ್ಟ್, ಹೆಚ್ ಬಿಂದುವಿನ ಲಂಬ ಸೂಚಕ ಯಾವುದು ಅಂತ ಕೇಳ್ತಾ ಇದ್ರೆ, ಹೆಚ್ ಬಿಂದುವಿನ ಲಂಬ ಸೂಚಕ ಅಂದರೆ ಇದು y ಅಕ್ಷ ಆಗಿರುತ್ತೆ. y ಅಕ್ಷ ಅಂದರೆ ಅದು -3 ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಎಲ್ ಬಿಂದುವಿನ ನಿರ್ದೇಶಾಂಕಗಳು. ಎಲ್ ಬಿಂದುವಿನ ನಿರ್ದೇಶಾಂಕಗಳು, ಮೊದಲನೇದಾಗಿ ನಾವು ಕ್ಷಿತಿಜ ಸೂಚಕ ಯಾವುದಿದೆ? ಕ್ಷಿತಿಜ ಸೂಚಕ ಇದು 0 ಆಗಿರುತ್ತೆ. ಲಂಬ ಸೂಚಕ 5 ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಎಂ ಬಿಂದುವಿನ ನಿರ್ದೇಶಾಂಕಗಳು. ಎಂ ಬಿಂದು ಎಲ್ಲಿದೆ? ಇಲ್ಲಿದೆ. ಎಂ ಬಿಂದುವಿನ ನಿರ್ದೇಶಾಂಕ ಕ್ಷಿತಿಜ ಸೂಚಕ ಏನಾಗಿರುತ್ತೆ? 0 ಆಗಿರುತ್ತೆ. ಲಂಬ ಸೂಚಕ ಕ್ಷಿತಿಜ ಸೂಚಕ 0 ಆಗಿರುತ್ತೆ. ನೆಕ್ಸ್ಟ್ ಇದು ಲಂಬ ಸೂಚಕ ಅಂದರೆ ಇಲ್ಲಿ ನಮಗೆ -3 ಎಕ್ಸ್ ಅಕ್ಷದಲ್ಲಿರುವಂಥದ್ದು -3, ವೈ ಅಕ್ಷದಲ್ಲಿ ಏನಿದೆ ಇದು 0 ಬರುತ್ತೆ. ಸೊ ಇಲ್ಲಿ ನಾವು ಎಲ್ ಪಾಯಿಂಟನ್ನು ನೋಡಿದಾಗ ಇಲ್ಲಿ ಲಂಬ ಅಂದರೆ ವೈ ಅಕ್ಷದಲ್ಲಿ 5 ಬರ್ತಾ ಇದೆ. ಅದೇ ರೀತಿಯಾಗಿ ಎಕ್ಸ್ ಅಕ್ಷದಲ್ಲಿ ಯಾವುದೇ ಇಲ್ಲದೆ ಇರೋದ್ರಿಂದ ನಾವು ಏನಂತ ಬರಿತೀವಿ? ಮೂಲ ಬಿಂದುವಿನ ಮೂಲಕ ಹಾದು ಹೋಗೋದ್ರಿಂದ ಕ್ಷಿತಿಜ ಸೂಚಕ ಅಥವಾ ಎಕ್ಸ್ ಅಕ್ಷ ಏನಾಗಿರುತ್ತೆ? 0 ಆಗಿರುತ್ತೆ.